Good morning to all. I welcome you to the today's session. In this class we are going to learn about Unit 2 Logic and Circuits. In that we are going to learn about the topic Applications of Counters. The course objectives we are going to study in the today's class are what is a counter, digital clock, frequency divider, time measurement circuit. First one, counter. What is a counter? A counter is a sequential circuit. Counter is a sequential circuit. Counter na ನಾವು sequential circuit ಅಂತ ಕರಿತೀವಿ. What is a sequential circuit? A circuit whose output depends upon the present input and the previous output, then it is known as a sequential circuit. ಸೀಕ್ವೆನ್ಷಿಯಲ್ ಸರ್ಕ್ಯೂಟಲ್ಲಿ ನಾವೇನೇ ಇನ್ಪುಟ್ ಕೊಟ್ಟರೆ ಅದು ಔಟ್ಪುಟ್ಟು ಪ್ರೆಸೆಂಟ್ ಕೊಟ್ಟಿರೋ ಇನ್ಪುಟ್ ಜೊತೆಗೆ ಪ್ರೀವಿಯಸ್ ಔಟ್ಪುಟ್ ಏನಾಗಿರುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಅದನ್ನು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಕೌಂಟರ್ನ ನಾವು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಅಂದರೆ ಮೀನಿಂಗು ಕೌಂಟರ್ಗೆ ನಾವು ಇನ್ಪುಟ್ ಕೊಟ್ಟರೆ ಈ ಕೊಟ್ಟಿರೋ ಅಂಥ ಇನ್ಪುಟ್ಟು ಮತ್ತು ಪ್ರೀವಿಯಸ್ದು ಔಟ್ಪುಟ್ ಎರಡೂ ಸೇರಿಸಿ ನಮಗೆ ಕೌಂಟರಿಂದ ಔಟ್ಪುಟ್ ಬರುತ್ತೆ. ಸೊ ಕೌಂಟರ್ ಇಸ್ ಅ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. Counter is the widest application of flip-flops. Counter is the widest applications of flip-flops. A digital circuit which is used for counting pulses is known as a counter. ಒಂದು ಸರ್ಕ್ಯೂಟಲ್ಲಿ ಪಲ್ಸಸ್ನ ನಾವು ಕೌಂಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಡಿವೈಸ್ನ ನಾವು ಕೌಂಟರ್ ಅಂತ ಕರಿತೀವಿ. Counter are also well known to us as a timers. Counters are also known as a timers. Counter is a sequential circuit. Counter is the widest application of flip-flop. A digital circuit which is used for counting the pulses is known as counter. Counter are also known as a timers. See here we have given one simple block diagram. Here this is a counter. We are giving an input to the clock and we are using enable. So here counter, what the function of the counter is that it will count the pulses of the given input and it will give to that respective circuit. So counter is a digital circuit which is used for counting the pulses in a given input is known as a counter. Applications of counters. Counters are used in digital clock and frequency divider and time measurement circuit. ಡಿಜಿಟಲ್ ಕ್ಲಾಕ್ ಈ ಪಿಕ್ಚರ್ನ ನೋಡಿದ್ರೆ ಇಯರ್ ವಿ ಆರ್ ಡಿಸ್ಪ್ಲೇಯಿಂಗ್ ಸಮ್ ನಂಬರ್ಸ್. ಇದನ್ನು ಯಾವ ಫಾರ್ಮಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀವಿ? ನಂಬರ್ಸ್ ಆರ್ ಡಿಸ್ಪ್ಲೇಡ್ ಇನ್ ದ ಡಿಜಿಟಲ್ ಫಾರ್ಮಲ್ಲಿ. ಅಂದರೆ ವಿ ಆರ್ ಡಿಸ್ಪ್ಲೇಯಿಂಗ್ ದ ಔಟ್ಪುಟ್ ಇನ್ ಅ ಡಿಜಿಟಲ್ ಫಾರ್ಮ್. ಅಲ್ಲಿ ನಾವು ಕೌಂಟರ್ನ ಯೂಸ್ ಮಾಡ್ಕೋತೀವಿ. ಅನದರ್ ಒನ್ ಫ್ರೀಕ್ವೆನ್ಸಿ ಡಿವೈಡರ್. ಫ್ರೀಕ್ವೆನ್ಸಿ ಡಿವೈಡರ್ ಅಂದರೆ ನೋಡಿ ಇವೆರಡರ ಮಧ್ಯೆ ನಾವು ಫ್ರೀಕ್ವೆನ್ಸಿ ಎಫ್ ಅಂತ ಇಡ್ತಿದ್ದೀವಿ. ಇಲ್ಲಿಂದ ಬರುವಾಗ ಏನಾಗುತ್ತೆ F/2 ಮಾಡ್ತಿದ್ದೀವಿ. ಅಂದರೆ ವೆನ್ ಎವರ್ ವಿ ವಾಂಟ್ ಟು ರೆಡ್ಯೂಸ್ ದ ಫ್ರೀಕ್ವೆನ್ಸಿ of the given input, then we make use of a frequency divider. Time measurement circuit ಅಂದರೆ ಕೆಲವೊಂದು ಇನ್ಪುಟ್ನ ಕೊಟ್ಟಾಗ ಔಟ್ಪುಟ್ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಫ್ರಮ್ ದ ಫಸ್ಟ್ ಸ್ಟೇಜ್ ಟು ದ ಲಾಸ್ಟ್ ಸ್ಟೇಜ್ ಹೌ ಮೆನಿ ಟೈಮ್ಸ್ ಇಟ್ ರಿಕ್ವೈರ್ಸ್ ಟೈಮ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟೈಮ್ ಮೆಷರ್ಮೆಂಟ್ ಸರ್ಕ್ಯೂಟ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಕೌಂಟರ್ಸ್ನ ನಾವು ಡಿಜಿಟಲ್ ಕ್ಲಾಕಲ್ಲಿ ನೋಡ್ತೀವಿ, ಫ್ರೀಕ್ವೆನ್ಸಿ ಡಿವೈಡರಲ್ಲಿ ನೋಡ್ತೀವಿ, ಟೈಮ್ ಮೆಷರ್ಮೆಂಟ್ ಸರ್ಕ್ಯೂಟ್ಸಲ್ಲಿ ಯೂಸ್ ಮಾಡ್ಕೋತೀವಿ. ಫಸ್ಟು ಡಿಜಿಟಲ್ ಕ್ಲಾಕ್ ಅಂದರೆ ಏನು? ಆ ಕ್ಲಾಕ್ ದ ಡಿಸ್ಪ್ಲೇ ದ ಟೈಮ್ ಡಿಜಿಟಲಿ, ಅದನ್ನು ಡಿಜಿಟಲ್ ಕ್ಲಾಕ್ ಅಂತ ಕರಿತೀವಿ. ಇಲ್ಲಿ ಇಮೇಜ್ನ ನೋಡಿದ್ರೆ ಇಲ್ಲಿ ಟೈಮ್ ಏನಾಗಿದೆ ಡಿಜಿಟಲ್ ಫಾರ್ಮಲ್ಲಿ ಡಿಸ್ಪ್ಲೇ ಆಗಿದೆ. ಇದನ್ನು ಡಿಜಿಟಲ್ ಕ್ಲಾಕ್ ಅಂತ ಕರಿತೀವಿ. ದೇ ಆರ್ ಯೂಸ್ಡ್ ಇನ್ ಕಾರ್ಸ್, TV, mobile phones, computers, etc. Digital clock na nowadays we can use the digital clock anywhere like in car, TV, mobile phone, computers. ಅಲ್ಲಿ ನಾವು ಡಿಜಿಟಲ್ ಕ್ಲಾಕ್ಗಳನ್ನ ಯೂಸ್ ಮಾಡ್ಬೋದು. ಡಿಜಿಟಲ್ ಕ್ಲಾಕ್ಸ್ ಆರ್ ಬಿಲ್ಟ್ ಬೈ ಮೇಕಿಂಗ್ ಯೂಸ್ ಆಫ್ ದಿ ಕೌಂಟರ್. ನೆಕ್ಸ್ಟು ಫ್ರೀಕ್ವೆನ್ಸಿ ಡಿವೈಡರ್. ಫ್ರೀಕ್ವೆನ್ಸಿ ಡಿವೈಡರ್ನ ಕ್ಲಾಕ್ ಡಿವೈಡರ್ ಅಂತಲೂ ಕರಿತೀವಿ, ಸ್ಕೆಲಾರ್ ಡಿವೈಡರ್ ಅಂತಲೂ ಕರಿತೀವಿ. ಡಿವೈಡರ್ ಆ್ಯಸ್ ದ ನೇಮ್ ಇಟ್ಸೆಲ್ಫ್ ಇಸ್ ಟೆಲ್ಲಿಂಗ್ ದಟ್ ಡಿವೈಡ್ ಯಾವಾಗ ಮಾಡ್ತೀವಿ ಅಂದರೆ ವೆನ್ ಎವರ್ ವಿ ವಾಂಟ್ ಟು ರೆಡ್ಯೂಸ್
the data, then you make use of a divider. So frequency divider ಅಂತಂದರೆ it is used to reduce the frequency of the input clock signal. ನಾವು ಕೊಡುವಂಥ ಇನ್ಪುಟ್ ಕ್ಲಾಕ್ ಸಿಗ್ನಲ್ದು ಫ್ರೀಕ್ವೆನ್ಸಿನ ಕಡಿಮೆ ಮಾಡಬೇಕು ಅಂತಂದರೆ ಆವಾಗ ಫ್ರೀಕ್ವೆನ್ಸಿ ಡಿವೈಡರ್ನ ಯೂಸ್ ಮಾಡ್ಕೋತೀವಿ. ಇಲ್ಲಿ ಇನ್ಪುಟ್ ಫ್ರೀಕ್ವೆನ್ಸಿ ನಾವು ಎಫ್ ಇನ್ ಕೊಡ್ತಿದ್ದೀವಿ, ಸೊ ಇಲ್ಲಿ ಎಫ್ ಔಟ್ ಮಾಡುವಾಗ ಅದನ್ನು ಡಿವೈಡ್ ಮಾಡ್ತಿದ್ದೀವಿ. ಸೊ ಡಿವೈಡ್ ಬೈ 2 ಅಂದರೆ ನಾವು ಕೊಟ್ಟಿರುವಂಥ ಫ್ರೀಕ್ವೆನ್ಸಿ ಏನಾಗಿರುತ್ತೆ ಆಫ್ ಆಗಿ ಔಟ್ಪುಟ್ ಆಗಿ ಬಂದಿರುತ್ತೆ. ಸೊ ಫ್ರೀಕ್ವೆನ್ಸಿ ಡಿವೈಡರ್ನ ನಾವು ಡಿಸೈನ್ ಮಾಡುವಾಗಲೂ ಕೂಡ ಕೌಂಟರ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಟೈಮ್ ಮೆಜರ್ಮೆಂಟ್ ಸರ್ಕ್ಯೂಟ್ಸ್ ಅಂದರೆ ನೇಮ್ ಇಟ್ ಸೆಲ್ಫ್ ಇಸ್ ಟೆಲ್ಲಿಂಗ್ ದಟ್ ಟೈಮ್ ಮೆಜರ್ಮೆಂಟ್ ಸರ್ಕ್ಯೂಟ್ ಅಂದರೆ ಮೆಜರ್ಸ್ ದ ಟೈಮ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಡ್ಜ್ ಆಫ್ ದ ಫಸ್ಟ್ ಸಿಗ್ನಲ್ ಆ್ಯಂಡ್ ದಟ್ ಆಫ್ ದ ಸೆಕೆಂಡ್ ಸಿಗ್ನಲ್. ಸೊ ಫಸ್ಟ್ ಸಿಗ್ನಲ್ಲು ಮತ್ತು ಸೆಕೆಂಡ್ ಸಿಗ್ನಲ್ ಮಧ್ಯೆ ಇರುವಂಥ ಟೈಮ್ನ ನಾವು ಮೆಜರ್ ಮಾಡೋದಕ್ಕೆ ಟೈಮ್ ಮೆಜರ್ಮೆಂಟ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ನಂಬರ್ ಆಫ್ ಡಿವೈಸಸ್ ಹ್ಯಾಸ್ ಬಿನ್ ಡೆವಲಪ್ಟೆಡ್ ಟು ಮೆಷರ್ ದ ಟೈಮ್. ಈ ಟೈಮ್ ಮೆಜರ್ಮೆಂಟ್ ಸರ್ಕ್ಯೂಟ್ಸ್ಗಳನ್ನ ಮಾಡೋದಕ್ಕೂ ಕೂಡ ನಾವು ಕೌಂಟರ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಕೌಂಟರ್ ಅಂತಂದರೆ ಇಟ್ ಈಸ್ ಅ ಡಿಜಿಟಲ್ circuit which is used for counting the pulses, and it is used in digital clock, frequency divider, time measurement circuit. Now we'll see some of the MCQ questions related to this topic. First one, a counter is a combinational circuit. Counter na ನಾವು combination circuit ಅಂತ ಕರಿತೀವ. Counter is a combination circuit. True or false? The correct answer is false. Counter is not a combinational circuit, it is a sequential circuit. Counters are also called timers. Counters na ನಾವು timers ಅಂತನೂ ಕರಿಬೋದು. True or false? ಎರಡು ಆಪ್ಷನ್ ಇದೆ, ಟ್ರೂ ಆರ್ ಫಾಲ್ಸ್ ಅಂತ. ಕೌಂಟರ್ನ ನಾವು ಟೈಮರ್ ಅಂತಲೂ ಕರಿತೀವಿ. ದೇರ್ ಇಸ್ another one name which is popularly used instead of using counter, that is a timer. So the correct answer is true. A clock that display time digitally are known as dash. ಒಂದು ಕ್ಲಾಕಲ್ಲಿ ಡಿಸ್ಪ್ಲೇ ಆಗುವಂಥ ಟೈಮು ಡಿಜಿಟಲ್ ಫಾರ್ಮಲ್ಲಿ ಡಿಸ್ಪ್ಲೇ ಆಗ್ತಿದೆ ಅಂದರೆ ಆ ಟೈಪ್ ಆಫ್ ಕ್ಲಾಕ್ನ ನಾವು ಏನಂತ ಕರಿತೀವಿ? ಡಿಜಿಟಲ್ ಕ್ಲಾಕ್, ಅನಲಾಗ್ ಕ್ಲಾಕ್, ಸೀಕ್ವೆನ್ಷಿಯಲ್ ಕ್ಲಾಕ್, ನನ್ ಆಫ್ ದಿ ಎಬೋ. ಸೊ ಇಲ್ಲಿ ನೋಡಿ ಡಿಜಿಟಲ್, ಸೊ ಆನ್ಸರ್ ಇಸ್ ಅ ಡಿಜಿಟಲ್ ಕ್ಲಾಕ್. A clock that displays the time digitally is known as a digital clock. A digital clock which is used to count pulses is known as counters. ಅಂದರೆ ಎಷ್ಟಿದೆ ಪಲ್ಸ್ ಅಂತ ಕೌಂಟ್ ಮಾಡೋಕ್ಕೆ ಒಂದು ಸಿಗ್ನಲಲ್ಲಿ ನಾವು ಯೂಸ್ ಮಾಡೋ ಅಂಥ ಒಂದು ಡಿವೈಸ್ನ ಕೌಂಟರ್ ಅಂತ ಕರಿತೀವಿ. ಫಾಲ್ಸ್ ಆರ್ ಟ್ರೂ? ಫಸ್ಟ್ ಆಪ್ಷನ್ ಫಾಲ್ಸ್, ಸೆಕೆಂಡ್ ಆಪ್ಷನ್ ಟ್ರೂ. ದ ಕರೆಕ್ಟ್ ಆನ್ಸರ್ ಇಸ್ ಟ್ರೂ. ಹೌದು, a digital clock which is used to count pulses is known as a counter. Digital clocks are used in ಎಲ್ಲೆಲ್ಲಿ ನಾವು ಡಿಜಿಟಲ್ ಕ್ಲಾಕ್ಸ್ಗಳನ್ನ ಯೂಸ್ ಮಾಡ್ತೀವಿ? ಫಸ್ಟ್ ಆಪ್ಷನ್ ಕಾರ್, ಸೆಕೆಂಡ್ ಒನ್ ಫೋನ್, ಥರ್ಡ್ ಒನ್ ಟೆಲಿವಿಷನ್, ಫೋರ್ತ್ ಒನ್ ಆಲ್ ಆಫ್ ದಿ ಹೆಬೋ. ಸೊ ಡಿಜಿಟಲ್ ಕ್ಲಾಕ್ಸ್ ಆರ್ ಯೂಸ್ಡ್ ಇನ್ ಆಲ್ ಆಫ್ ದ ಹೆಬೋ. ಎಲ್ಲ ಕಡೆನೂ ನಾವು ಡಿಜಿಟಲ್ ಕ್ಲಾಕ್ಸ್ನ ಯೂಸ್ ಮಾಡ್ತೀವಿ. ಕಾರು, ಮೊಬೈಲ್ ಫೋನ್ಸು, ಟೆಲಿವಿಷನ್ ಎಲ್ಲದರಲ್ಲೂ ಡಿಜಿಟಲ್ ಕ್ಲಾಕ್ಸ್ನ ಯೂಸ್ ಮಾಡ್ತೀವಿ. So answer is none, all of the above. Frequency divider also called clock divider. Frequency divider ದು ಇನ್ನೊಂದು ಹೆಸರು clock divider. Answer true or false? ಆಪ್ಷನ್ ಎರಡು ಆಪ್ಷನ್ ಇದೆ, ಟ್ರೂ ಆರ್ ಫಾಲ್ಸ್. ದ ಕರೆಕ್ಟ್ ಒನ್ ಇಸ್ ಟ್ರೂ. ಹೌದು, ಫ್ರೀಕ್ವೆನ್ಸಿ ಡಿವೈಡರ್ನ ನಾವು ಕ್ಲಾಕ್ ಡಿವೈಡರ್ ಅಂತಲೂ ಕರಿತೀವಿ. ಆ ಫ್ರೀಕ್ವೆನ್ಸಿ ಡಿವೈಡರ್ ಇಸ್ ಆಲ್ಸೋ ನೋನ್ ಆಸ್ ಅ ಕ್ಲಾಕ್ ಡಿವೈಡರ್. Conclusion. So in this session we have learnt the following concepts about counter. What is a counter? Counter is a digital sequential circuit which is used to count pulses in a signal, and it is also known as a timer. And counters are used in a digital clock, frequency divider, time measurement circuit. So these are the topic we have learnt in the today's session class. References. If you need any further informations related to the counters, you can go through the link what I have given in the PPT, and the textbook you can refer. I have given the textbook name and the author. You can go through the references what I have given in this slide. Thank you.